ಕಾಂಗ್ರೆಸ್ ಪಟ್ಟದಾಟಕ್ಕೆ ಜನವರಿ 9ರಂದೇ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಮತ್ತೊಮ್ಮೆ ಈಗ ಚರ್ಚೆ ಆರಂಭವಾಗಿದೆ. ಬಟ್ ಏನಿದ್ರು ಕೂಡ 9ರ ನಂತರನೇ ಅಂತಾನೆ ಹೇಳಲಾಗ್ತಾ ಇದೆ. ಅದ್ರ ಒಳಗಡೆ ಏನು ಕೂಡ ಆಗೋದಿಲ್ಲ. ಸಿಎಂ ಬದಲಾವಣೆ ಆಗಲಿ, ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಆಗಲಿ, ಅದೆಲ್ಲವೂ ಕೂಡ ಆಫ್ಟರ್ 9ನೇ ಸಂಕ್ರಾಂತಿ ಹೊತ್ತಿಗೆ ಒಂದು ಸಂಕ್ರಾಂತಿ ಆಗುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ CWC ಸಭೆ ಬಳಿಕ ಸಿಎಂಗೆ ಹೈಕಮಾಂಡ್ ನಾಯಕರು ಸಿಕ್ಕಿಲ್ಲ ಭೇಟಿ ಮಾಡೋದಕ್ಕೆ. ಸೊ ಹಾಗಾಗಿ ಚರ್ಚೆಗಳು ಕೂಡ ಏನೂ ಆಗಿಲ್ಲ, ಏನೂ ಚರ್ಚೆ ಮಾಡದೆ ವಾಪಸ್ ಬಂದಿದ್ದಾರೆ. ಈಗ ರಾಹುಲ್ ಗಾಂಧಿಯವರು 9ರ ನಂತರ ವಿದೇಶದಿಂದ ವಾಪಸ್ ಬರ್ತಾರೆ. ಅದಾದ ನಂತರವೇ ಏನಿದ್ರು ಕೂಡ ಮತ್ತೆ ಮಾತುಕತೆ ಆರಂಭವಾಗುತ್ತೆ. ಸ್ವತಃ KC ವೇಣುಗೋಪಾಲ್ ಅವರು ಹೇಳಿರೋ ಹಾಗೆ ಇದೇನಿದ್ರು ಕೂಡ 15ರ ನಂತರ ಆಗುವಂತಹ ಬೆಳವಣಿಗೆಗಳು, ಜನವರಿ 15ರ ನಂತರ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅಲ್ಲಿಗೆ ಏನಿದ್ರು ಸಂಕ್ರಾಂತಿ ನಂತರನೇ ಇಲ್ಲಿ ರಾಜ್ಯ ಸರ್ಕಾರದ ಒಂದು ಪಟ್ಟದ ಆಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, CWC ಸಭೆ ಅಫ್ಕೋರ್ಸ್ ಎಲ್ರಿಗೂ ಕೂಡ ಅನ್ಕೊಂಡಿದ್ರು CWC ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳ ಚರ್ಚೆ ಬರುತ್ತೆ ಹೊರತು ರಾಜ್ಯದ ಈ ಅಧಿಕಾರ ಹಂಚಿಕೆಯ ಚರ್ಚೆ ಬರಲಿಕ್ಕಿಲ್ಲ ಅನ್ನುವಂಥದ್ದು. ಅದಾದ ನಂತರನೂ ಕೂಡ ಬಹುಶಃ ಸಿಎಂಗೆ ಯಾರು ಹೈಕಮಾಂಡ್ ನಾಯಕರು ಭೇಟಿ ಆಗಿಲ್ಲ ಅಂತ ಅನ್ಸುತ್ತೆ. ಈಗ ಏನಿದ್ರು ಕೂಡ ತಾತ್ಕಾಲಿಕವಾಗಿ ಬ್ರೇಕ್. ಹಾಗಾದ್ರೆ ಅದಾದ ನಂತರ ಈಗ ಜನವರಿ 9 ಅಥವಾ 15ರ ನಂತರ ಏನಿದ್ರು ಕೂಡ ಬೆಳವಣಿಗೆಗಳು ಹಾಗಾದ್ರೆ ಹರೀಶ್? ಹೌದು ರೆಹಮಾನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂಥ ಅಧಿಕಾರ ಹಂಚಿಕೆಯ ಚರ್ಚೆ ಆಗಿರಬಹುದು ಮತ್ತು ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಆಗಿರ್ಬೋದು. ಇದು ದೆಹಲಿಯಲ್ಲಿ ನಿನ್ನೆ CM ಸಿದ್ದರಾಮಯ್ಯ ಅವರು ಹೋದಂಥ ಸಂದರ್ಭದಲ್ಲಿ ಇದು ಚರ್ಚೆ ಆಗುತ್ತೆ. ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿತ್ತು. ಆದರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರ ಜೊತೆ ಈ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆ ಮಾಡಿಲ್ಲ. ಮತ್ತು ಸಿದ್ದರಾಮಯ್ಯವ್ರಿಗೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವೂ ಕೂಡ ಸಿಕ್ಕಿಲ್ಲ ಅನ್ನುವಂತಹದ್ದು. CWC ಸಭೆ ಆರಂಭ ಆಗುತ್ತೆ. ನೇರವಾಗಿ ಕರ್ನಾಟಕ ಭವನದಿಂದ ಸಿದ್ದರಾಮಯ್ಯ ಅವರು ಇಂದಿರಾ ಭವನ್ಗೆ ತೆರಳುತ್ತಾರೆ. CWC ಸಭೆಯಲ್ಲಿ ಭಾಗಿಯಾಗ್ತಾರೆ. CWC ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತವೆ. ಕೇಂದ್ರ ಸರ್ಕಾರದ ವಿರುದ್ಧ ನರೇಗಾ ವಿಚಾರವಾಗಿ ಹೇಗೆ ಹೋರಾಟವನ್ನು ಮಾಡಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆ ಆಗುತ್ತೆ. ನಂತರ CWC ಸಭೆ ಮುಗಿದ ಬಳಿಕ ಸಿದ್ದರಾಮಯ್ಯ ಅವರು ನೇರವಾಗಿ ಕರ್ನಾಟಕ ಭವನಕ್ಕೆ ವಾಪಸ್ ಬರ್ತಾರೆ. ಈ ಮಧ್ಯದಲ್ಲಿ ಯಾವುದೇ ರೀತಿಯಂಥ ನಾಯಕರನ್ನ ಕರ್ನಾಟಕದ ವಿಚಾರವಾಗಿ, ಕರ್ನಾಟಕದಲ್ಲಿ ಎದ್ದಿರ್ತಕ್ಕಂಥ ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಅವಕಾಶವೇ ಸಿಗಲಿಲ್ಲ. ಮತ್ತೆ ಯಾವುದೇ ನಾಯಕರುಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮನಸ್ಸನ್ನು ಕೂಡ ತೋರಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ವಾಪಸ್ ಈಗ ಬೆಂಗಳೂರಿಗೆ ಬಂದಿರುವಂತಹದ್ದು. ಸದ್ಯಕ್ಕೆ ಇನ್ನ ಜನವರಿ 2ನೇ ವಾರದ ತನಕವೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗೋಲ್ಲ ಅನ್ನುವಂಥ ಸ್ಪಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಇಂದಿನಿಂದ ವಿದೇಶ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಜನವರಿ 8ನೇ ತಾರೀಕು ಅವರು ದೆಹಲಿಗೆ ವಾಪಸ್ ಬರ್ತಾರೆ. ಆ ಬಳಿಕ ಅಷ್ಟೇ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಅಧಿಕಾರ ಹಂಚಿಕೆ ವಿಚಾರಗಳು ಚರ್ಚೆ ಆಗುತ್ತೆ. ಅಲ್ಲಿಯವರೆಗೂ ಕೂಡ ಯಾವುದೇ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗೋದಾಗ್ಲಿ, ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದಾಗ್ಲಿ ಯಾವುದು ಕೂಡ ಇರೋದಿಲ್ಲ ಅನ್ನುವಂತಹದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಹರೀಶ್. ಪ್ರಧಾನಿ ಮೋದಿಯನ್ನ ಹಾಡಿ ಹೋಗಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ನ ಹಿರಿಯ ನಾಯಕ ಟ್ವೀಟ್ ಮಾಡಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಟ್ವೀಟ್ ಮಾಡಿರುವಂತವರು ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್. ಟ್ವೀಟ್ ಮಾಡಿ ಹಾಡಿ ಹೋಗಲಿದ್ದಾರೆ. ಮೋದಿಯ ಹಳೆಯ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ, RSS ಎರಡನ್ನೂ ಕೂಡ ಹೊಗಳಿದ್ದಾರೆ. ದಿಗ್ವಿಜಯ್ ಸಿಂಗ್ ಆ ಪೋಸ್ಟ್ನಲ್ಲಿ ಮೋದಿ, ಅಡ್ವಾಣಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ನ ನಾಯಕರು, ನನ್ನ ವಿಚಾರವನ್ನ CWC ಸಭೆಯಲ್ಲಿ ಹೇಳಿದ್ದೀನಿ, ಸಂಘಟನೆಯನ್ನ ಹೊಗಳೋದು ಕೆಟ್ಟ ಮಾತಾ ಹಾಗಾದ್ರೆ ಅಂಥೇಳಿ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಮಾತಾಡಿದ್ದಾರೆ. ಆ ಒಂದು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಒಂದು ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಸೊ ಇದು ದಿಗ್ವಿಜಯ್ ಸಿಂಗ್ ಅವರು ಮಾಡಿರುವಂಥ ಒಂದು ಟ್ವೀಟ್. ಇದರಲ್ಲಿ ಕಾಂಗ್ರೆಸ್ಸಿಗೆ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ, ಜಯರಾಮ್ ರಮೇಶ್, ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ.